ಎನ್ಸಿಇಆರ್ಟಿ ಪಠ್ಯದಲ್ಲಿ ಮೊಘಲರ ಬಗ್ಗೆ 8 ಅಧ್ಯಾಯ ಯಾಕೆ? ಆರ್ ಮಾಧವನ್ ಪ್ರಶ್ನೆ. ಚೋಳ ಪಲ್ಲವರನ್ನು ಕಡೆಗಣಿಸಿ ಮೊಘಲರ ವೈಭವೀಕರಣ. ಎನ್ಸಿಇಆರ್ಟಿ ಪಠ್ಯ ಪುಸ್ತಕದಲ್ಲಿ ಬರೀ ಮೊಘಲರ ಬಗ್ಗೆ ಯಾಕೆ ಅಧ್ಯಾಯಗಳಿವೆ? ದಕ್ಷಿಣ ಸಾಮ್ರಾಜ್ಯದ ಚೋಳ ಪಲ್ಲವರು ಮುಂತಾದವರ ಬಗ್ಗೆ ಯಾಕೆ ಕಡಿಮೆ ಅಧ್ಯಾಯಗಳು ಇದೆ ಎಂದು ಬಾಲಿವುಡ್ನ ಖ್ಯಾತ ನಟ ಆರ್ ಮಾಧವನ್ ಪ್ರಶ್ನೆ ಮಾಡಿದ್ದಾರೆ. ತಮಿಳನ್ನು ವಿಶ್ವದ ಅತ್ಯಂತ ಹಳೆಯ ಭಾಷೆ ಎಂದು ಕರೆದ ನಟ ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮಗಳು ಚೀನಾಗೆ ಹರಡಿದ ಬಗ್ಗೆ ಕಲಿಯಲು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅಧ್ಯಾಯಗಳು ಪಠ್ಯದಲ್ಲಿ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಎನ್ಸಿಇಆರ್ಟಿ ಇತಿಹಾಸ ಪಠ್ಯಪುಸ್ತಕದಲ್ಲಿ ಮೊಘಲರ ಕುರಿತಾದ 8 ಅಧ್ಯಾಯಗಳು ಇರುವುದನ್ನು ಅವರು ಖಂಡಿಸಿದ್ದಾರೆ. ಈ ಹೇಳಿಕೆಯಿಂದ ನಾನು ತೊಂದರೆಗೆ ಸಿಲುಕಬಹುದು. ಆದರೂ ನಾನು ಹೇಳುತ್ತೇನೆ, ನಾನು ಶಾಲೆಯಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಮೊಘಲರ ಬಗ್ಗೆ 8 ಅಧ್ಯಾಯಗಳು, ಹರಪ್ಪ ಮತ್ತು ಮೊಹೆಂಜೋದಾರೋ ನಾಗರಿಕತೆಗಳ ಬಗ್ಗೆ 2, ಬ್ರಿಟಿಷ್ ಆಳ್ವಿಕೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ 4 ಹಾಗೂ ದಕ್ಷಿಣ ರಾಜ್ಯಗಳಾದ ಚೋಳರು, ಪಾಂಡ್ಯರು, ಪಲ್ಲವರು ಮತ್ತು ಚೇರರ ಬಗ್ಗೆ ಕೇವಲ 1 ಅಧ್ಯಾಯ ಇತ್ತು ಎಂದು ಅವರು ಹೇಳಿದ್ದಾರೆ. ಎನ್ಸಿಇಆರ್ಟಿ ಪಠ್ಯ ಪುಸ್ತಕ ಬದಲಾವಣೆ ವಿಷಯದಲ್ಲಿ ಎದ್ದಿರುವ ವಿವಾದದ ನಡುವೆ ಅವರು ನೀಡಿರುವ ಈ ಹೇಳಿಕೆ ಮಹತ್ವ ಪಡೆದುಕೊಂಡಿದೆ.